Good afternoon. Last class we have started discuss about how the earliest human beings they were began the farming and as well as herding also. Today's class we are going to learn about a new way of life. A new way of life. A new way of life. See, if you plant a seed, of course, we are all from rural area, especially from the farmers' family. We know these all very well. If you plant a seed, so you will notice that it takes some time to grow. ಪ್ಲಾಂಟ್ ಅಥವಾ ಒಂದು ಬೀಜವನ್ನು ಅದು ನಾವು ಅದನ್ನ ಹಾಕಿದ ತಕ್ಷಣ ಪಟ್ ಅಂತ ಬೆಳೆದು ನಿಂತ್ಕೊಬಿಡಂಗಿಲ್ಲ. ಸೊ ದಟ್ ವಿಲ್ ಟೇಕ್ ಸಮ್ ಟೈಮ್ ಟು ಗ್ರೋ. ಕೆಲವು ಸಮಯ ತಗೊಳುತ್ತೆ. ಸೊ sometimes this may be several days, ಕೆಲವು ಸಾರಿ ಕೆಲವು ದಿನಗಳನ್ನು ತಗೋಬಹುದು. Sometimes it may take weeks and sometimes it may take months. ಕೆಲವು ಸಾರಿ ದಿನಗಳಾಗ್ಬೋದು, ವಾರಗಳಾಗ್ಬೋದು ಅಥವಾ ತಿಂಗಳುಗಳಾಗ್ಬೋದು. ಸೊ in some cases ವರ್ಷಗಟ್ಲೆನೂ ಆಗ್ಬೋದು. In some cases years also. See, when people began growing plants, it meant that they had to stay in the same place for a long time. Is it clear now? When? Because they know that. So immediately they cannot get or the seed cannot grow. It will take some time. So maybe days or weeks or months or sometimes years. So when people began growing seeds or I mean the plants, so it means that they had to stay in the same place for a long time. ಯಾಕಂದ್ರೆ ಅವ್ರು ಬಿತ್ತನೆ ಮಾಡಿದ್ದಾರೆ ಆ ಜಾಗದಲ್ಲಿ. So they are expecting even during that time also the same when they were planting means so they were accepting I mean they were thinking and they were waiting to get the result also. So for that purpose, so they were continued to stay in the same place for a long time. See why? Because looking after the plants, they knows that they should take care. ಸುಮ್ಮನೆ ನೀವು ಬೀಜ ಹಾಕಿ ಬಂದ್ಬಿಟ್ರೆ ಆಗೋಂಗಿಲ್ಲ ಮಕ್ಕಳ. We need to be taken a lot of care. So the same way, so our earliest beings also they were did the same thing. To look after the plants, watering, weeding, and even so driving away animals and birds also. ಕೆಲವು ಸರಿ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, I mean the birds, animals ಅವುಗಳನ್ನ ರಕ್ಷಣೆ ಮಾಡೋದು. ಟಿಲ್ ದ ಗ್ರೈನ್ ರೈಪಂಡ್, ಗಿಡ ಬೆಳೆದು ದೊಡ್ಡದಾಗಿ ಅದರಿಂದ ಫಸಲು ಸಿಗೋ ತನಕನೂ ಸಹ ಅದರಿಂದ ಫಲ ಸಿಗೋ ತನಕನೂ ಸಹ ಸೊ ಅವರು ಅದನ್ನ ರಕ್ಷಣೆ ಮಾಡ್ತಾರೆ. ಅಂಡ್ ದೆನ್ ದ ಗ್ರೈನ್ ಹ್ಯಾಡ್ ಟು ಬಿ ಯೂಸ್ಡ್ ಕೇರ್ಫುಲಿ. ಅಪ್ಪ ಸಿಕ್ಕಿದೆ ಹೆಂಗ್ ಬೇಕಂಗ್ ಯೂಸ್ ಮಾಡ್ತಾರೆ ಮಕ್ಕಳ. ಯಾವ ಏನ್ ಮಾಡ್ತೀವಿ ಅದನ್ನ ಈಗಂತೂ ಬಹಳ ಕೇರ್ ತಗೊಳ್ತೀವಿ, ಪ್ರಿಸರ್ವ್ ಮಾಡ್ತೀವಿ. ದ ಸೇಮ್. See, as grain had to be stored for both food and seed, we are actually storing, especially the farmer's family. So some of the seeds, even the present day also they are storing. So there are two purposes. One, they are storing for food in coming days and storing for seeds also. But the amount of that it may vary. ನಾವು ಊಟಕ್ಕೆ ಇಟ್ಕೊಂಡಿರ್ತೀವಿ, ಒಂದಷ್ಟು ಬಿತ್ತನೆಗೆ ಇಟ್ಕೊಂಡಿರ್ತೀವಿ ಮಕ್ಕಳ. ಸೊ ಊಟಕ್ಕೆ ನಾವು ಇಟ್ಕೊಳ್ಳೋದಕ್ಕೂ ಬಿತ್ತನೆಗೆ ಪ್ಯಾಕ್ ಮಾಡಿ ಇಟ್ಕೊಳ್ಳೋದು ಅಮೌಂಟ್ ಏನಿರುತ್ತಲ್ಲ ಐ ಮೀನ್ ಅದರ ಒಂದು ಪ್ರಮಾಣ ಕ್ವಾಂಟಿಟಿ ಅದು ಹೆಚ್ಚು ಕಡಿಮೆ ಆಗುತ್ತೆ. ಸಿ ಪೀಪಲ್ ಹ್ಯಾವ್ ಟು ಥಿಂಕ್ ಆಫ್ ವೇಸ್ ಆಫ್ ಸ್ಟೋರಿಂಗ್ ಇಟ್, ಹೌ ಟು ಸ್ಟೋರ್. ದೇ ವರ್ ಸ್ಟಾರ್ಟ್ ಟು ಥಿಂಕ್ ಹೌದು ಸಿಕ್ಕಿದೆ, ಹೌ ಟು ಸ್ಟೋರ್, ಹೌ ಟು ಪ್ರಿಸರ್ವ್. In many areas, they began making a large clay pots
ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇವುಗಳನ್ನ ಸ್ಟೋರ್ ಮಾಡ್ಲಿಕ್ಕೋಸ್ಕರ ಹಲವಾರು ಏರಿಯಾಗಳಲ್ಲಿ ಸ್ಮಾಲ್ ಸ್ಮಾಲ್ ಕ್ಲೇ ಪಾಟ್ಸ್ ಗಳನ್ನ, ಮಣ್ಣಿನ ಮಡಕೆಗಳನ್ನ ಮಾಡ್ತಾರೆ. ಅಂಡ್ ಈವನ್ ಸೊ ದ ಬ್ಯಾಸ್ಕೆಟ್ಸ್ ಆಲ್ಸೋ, ಬುಟ್ಟಿಗಳನ್ನ ನೇಯ್ತಾರೆ. ಅಂಡ್ ಡಗ್ ಪಿಟ್ಸ್ ಇನ್ ಟು ದ ಗ್ರೌಂಡ್ ಆಲ್ಸೋ, ಗುಂಡಿಗಳನ್ನ ತೋಡಿ, ಹಳ್ಳಗಳನ್ನ ತೋಡಿ. ಬಹುಶಃ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ಮಕ್ಕಳ, ಒಂದಷ್ಟು ವರ್ಷಗಳ ಹಿಂದೆ ದವಸ ಧಾನ್ಯಗಳನ್ನ ಶೇಖರಣೆ ಮಾಡೋದಕ್ಕೋಸ್ಕರ ಸೇಫ್ ಆಗಿ ಸೊ ಭೂಮಿಯ ತಳಭಾಗವನ್ನ ಸೊ ಒಂದು ಹೋಲ್ ಟೈಪ್, ಇಟ್ಸ್ ಲುಕ್ಸ್ ಲೈಕ್ ಅ ಮ್ಯಾನ್ ಹೋಲ್, ಆ ಟೈಪ್ 106 ಅವ್ರಿಗೆ ಎಷ್ಟು ಬೇಕು ಅಷ್ಟು ಅದನ್ನ ಏನಂತೀವಿ ಗುಂಡಿ ಮಾಡಿ ಅದನ್ನ ತೋಡಿ ಅದನ್ನ ಹಳ್ಳದ ಟೈಪ್ ಮಾಡಿ ಅದರೊಳಗಡೆ ಆ ದವಸ ಧಾನ್ಯಗಳನ್ನ ಹಾಕಿ ಮೇಲ್ಗಡೆ ಕವರ್ ಮಾಡಿ ಏನೂ ಕಾಣಿಸ್ತಾ ಇರುವಂಗೆ ಆಸ್ ಯೂಸುವಲ್ ಸೊ ದೇ ಆರ್ ಸ್ಟೋರ್ಡ್. ಬಹುಶಃ ಇಂತಹ ಡಗ್ ಪಿಟ್ಸ್ ಗಳನ್ನ ಇವನ್ ಐ ಆಲ್ಸೋ ಅಬ್ಸರ್ವ್, ನಮ್ಮ ಮನೆಯಲ್ಲೂ ಇದ್ದು ಬಹುಶಃ ಹಳ್ಳಿಗಳಲ್ಲಿ ಈ ಕಡೆ ಹೇಗಿದೆ ಗೊತ್ತಿಲ್ಲ, ಬಟ್ ಹಲವಾರು ಕಡೆ ಸೊ ನಾಟ್ ನೌ, ಸೊ ಇನ್ ದ ಏನ್ಸಿಯಂಟ್ ಟೈಮ್ ಈವನ್ ಎಷ್ಟೋ ಮನೆಗಳಲ್ಲಿ ಇವತ್ತಿಗೂ ಸಹ ಸ್ಟೋರ್ ಹೌಸ್ಗಳು, ಕಣಜ ಅಂತಾನು ಕರಿತಾ ಇದ್ರು, ಅದು ರೂಮ್ಗಳೆಲ್ಲ ತುಂಬ್ತಾ ಇದ್ರು, ಭತ್ತದ ಕಣಜ, ರಾಗಿ ಕಣಜ. ಸೊ ಹಾಗೆ ಅವುಗಳನ್ನ ಗುಂಡಿನಲ್ಲಿ ತೋಡಿ ಸಹ ಭೂಮಿಯ ಆಳದಲ್ಲಿ ಅದನ್ನ ಹುದುಗಿಡ್ತಾ ಇದ್ರು, ಸೇಫ್ ಆಗಿರ್ಲಿ, ಸ್ಟೋರ್ ಮಾಡ್ತಾ ಇದ್ರು. ಸೊ ಹಿಯರ್ ದ ಅರ್ಲಿ ಹ್ಯೂಮನ್ ಬೀಯಿಂಗ್ಸ್ ವೆನ್ ದೇ ವರ್ ಗ್ರೋನ್, ಸೊ ದೇ ವರ್ ಸ್ಟಾರ್ಟ್ ಟು ಥಿಂಕ್, ದೇ ವರ್ ಬಿಗ್ಯಾನ್ ಟು ಥಿಂಕ್ ಹೌ ಟು ಕೀಪ್ ಆರ್ ಹೌ ಟು ಸ್ಟೋರ್, ಅಂಡ್ ದೇ ವರ್ ಸ್ಟಾರ್ಟ್ ಟು ಪ್ರಿಪೇರ್ ಅ clay pots and as well as the woe baskets also, and even the dug pits also into the ground. See, do you think the hunters and gatherers would have made and used pots? ಅನ್ಸುತ್ತೆ ಮಕ್ಕಳ ನಿಮಗೆ, ಸರ್ ಅವರು ಪಾಟ್ ಮಾಡಿದ್ರ, ಮಡಕೆಗಳು ಮಾಡಿದ್ರ, ಬ್ಯಾಸ್ಕೆಟ್ಗಳನ್ನ ನೆಂದಿದ್ರ, ಅವುಗಳನ್ನ ಯೂಸ್ ಮಾಡ್ತಿದ್ರ? ಹಾಗಿದ್ರೆ ಹೇಗೆ ಹೇಳ್ತೀರಿ ಸರ್ ನೀವು? ಅಫ್ಕೋರ್ಸ್, I already told in the beginning, whatever we are discussing, the fact that is completely based on sources. If there is no source, we cannot tell anything else. So archaeologists, they were found so many archaeological sources, including the pot, piece which were used in those period also. Now, it is about the whatever they are getting from the plants and so on, so things. Then we came to know that how they are going to store or keep. Okay. Then what about storing animals? ಸಸ್ಯ ಮೂಲದ ಆಹಾರಗಳನ್ನೇನೋ ನಾವು ಈಗ ಮಡಕೆಯಲ್ಲಿ ತುಂಬಿಟ್ಕೊಳ್ತೀವಿ, ಅಥವಾ ಬ್ಯಾಸ್ಕೆಟ್ ಅಲ್ಲಿ ತುಂಬಿಟ್ಕೊಳ್ತೀವಿ, ಅಥವಾ ಡಗ್ ಪಿಟ್ ಮಾಡಿ ಆ ಡಗ್ ಪಿಟ್ ಒಳಗಡೆ ಡಗ್ ಪಿಟ್ಸ್ ಅಲ್ಲಿ ತುಂಬಿಟ್ಕೊಳ್ತೀವಿ. ನಮ್ ಕಡೆ ಬಹಳಷ್ಟು ಇದ್ದು ಮಕ್ಕಳ, ಇಲ್ಲ ಅಂದ್ರೆ ಒಂದೊಂದು ಬೀದಿನಲ್ಲಿ, ಎಸ್ಪೆಷಲಿ ಸಪೋಸ್ ಇಫ್ ದ ಕ್ರಾಪ್ಸ್ ಫೇಲ್ಯೂರ್ ಡ್ಯೂ ಟು ಡಿಫರೆಂಟ್ ರೀಸನ್, ನಾನೇ ನೋಡಿದ್ದೀನಿ ಮಕ್ಕಳ, ದೊಡ್ಡ ದೊಡ್ಡ ಮನೆಗಳಲ್ಲಿ, ಸ್ವಲ್ಪ ಅನುಕೂಲಸ್ಥರ ಮನೆಗಳಲ್ಲಿ, ಸೊ ಆ ಗುಂಡಿಗಳನ್ನ ಓಪನ್ ಮಾಡಿ ಇವನ್ ಅವರು ಜನಗಳಿಗೆ, ಅವ್ರಿಗೆ ಬೇಕಾದವ್ರಿಗೆ ಅಥವಾ ಸಾಲದ ರೂಪದಲ್ಲಿ ಸಹ ಕೊಡ್ತಾ ಇದ್ರು, ನೆಕ್ಸ್ಟ್ ಬೆಳೆ ಬಂದಾಗ ಕೊಡಿ ಅಂತೇಳಿ. ಬಹುಶಃ ಅಂತಹ ಜನ ಇವತ್ತು ಕಡಿಮೆನೆ. ಏನ್ ಕೊಡೋದು ನಡಿ ಮಾರ್ಕೆಟ್ ಅಲ್ಲಿ, ಯಾಕಂತಂದ್ರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಷ್ಟು ಕೆಪಾಸಿಟಿ ಬಹಳ ಕಡಿಮೆ ಇತ್ತು ರೈತರಿಗೆ. ಸೊ ಅಂತಹ ಸಂದರ್ಭದಲ್ಲಿ ಇದ್ದಂತಹ ರೈತರು ಅನುಕೂಲಕರವಾಗಿದ್ದಂತಹ ಆಲ್ಮೋಸ್ಟ್ ಇಲ್ಲ ಅಂದ್ರೆ ಒಂದೊಂದು ಬೀದಿನಲ್ಲಿ 2, 3, 4 ಅಂತೂ ಇದ್ದೇ ಇದ್ದು ಮಕ್ಕಳ. ಇವನ್ ನಮ್ಮೂರಲ್ಲಿ ಅದು ಸಹ ಈಗ ಎಷ್ಟೋ ಅವು ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದೆ, ಇಲ್ವೇ ಇಲ್ಲ, ಬಹಳ ರೇರ್. ಸೊ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಬರಗಾಲ ಬಂತು ಅಥವಾ ಅತಿವೃಷ್ಟಿ ಆಯ್ತು, ಅನಾವೃಷ್ಟಿ ಆಯ್ತು, ಇನ್ಯಾವುದು ಅಥವಾ ಕ್ರಾಪ್ ಫೇಲ್ಯೂರ್ ಆಯ್ತು, ಅಂತಹ ಸಂದರ್ಭದಲ್ಲಿ ಸೊ ಯಾರಿಗೆ ನೀಡಿದೆಯೋ ಸೊ ಅವ್ರಿಗೆ ಅದನ್ನ ಕೊಡ್ತಾ ಇದ್ರು. ಕೊಳಗ, ಸೇರು ಅಂತೇಳಿ ಆಗಿನ ಕಾಲಕ್ಕೆ ಯಾವ್ದಿತ್ತು ಅದು ಮಾಪನ, ಮೆಜರ್ ಯೂನಿಟ್ಸ್, ಅದ್ರ ಮುಖಾಂತರ ಅಳತೆ ಮಾಡಿ ಕೊಡ್ತಾ ಇತ್ತು. ಬೆಳೆ ಬಂದಾಗ ಕೊಡುವಂಥದ್ದು ವಾಪಸ್ ಇತ್ತು. ಬಟ್ ನಾವು ವಿ ಕೆನಾಟ್ ಸಿ ದಟ್ ಕಲ್ಚರ್. ಸೊ ಎನಿಯೌ ಇಟ್ ಇಸ್ ಅಬೌಟ್ ದ ಸಸ್ಯ ಮೂಲ ಆಹಾರದ ಸ್ಟೋರಿಂಗ್ ಆಯ್ತಲ್ಲ. ವಾಟ್ ಅಬೌಟ್ ದ ಸ್ಟೋರಿಂಗ್ ಅನಿಮಲ್ಸ್, ಮಟನ್ನು, ಮಿಲ್ಕ್ ಅಥವಾ ಇನ್ನೇನಾದ್ರೂ ಅನಿಮಲ್ ಸೋರ್ಸಸ್ ಏನಿದೆಯಲ್ಲ, ಸೊ ಅದನ್ನ ಹೆಂಗ್ ಸ್ಟೋರ್ ಮಾಡೋದು? ತುಂಬಿಟ್ಕೊಳಕ್ಕಾಗತ್ತಾ ಮಟನ್ ಪೀಸ್ನಲ್ಲಿ ಒಂದು ಮಡಕೆಗೆ, ಅಥವಾ ಮಣ್ಣೊಳಗಡೆ ಗುಂಡಿ ಮಾಡಿ ಮುಚ್ಚೋದೇನು? ಹಾಡು, ಕುರಿ, ಮೇಕೆ. ಸೊ ಹೌ ಟು ಸ್ಟೋರ್?
See, animals multiply naturally. Okay. So besides, if they are looked after carefully, they provide milk, which is an important source of food. ಅವತ್ತಿಗೂ ಸಹ ಇವತ್ತಿಗೂ ಸಹ. ಆಕ್ಚುಲಿ ಡಾಕ್ಟರ್ ಹೇಳ್ತಾರೆ ಮಿಲ್ಕ್ ಇಸ್ ಒನ್ ಆಫ್ ದ ಕಂಪ್ಲೀಟ್ ಫುಡ್ ಅಂತ ಹೇಳ್ತಾರೆ. ಸಂಪೂರ್ಣವಾದಂತಹ ಆಹಾರ, ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ABCDEFGH ಎಲ್ಲವನ್ನ ನೀಡ್ತಕ್ಕಂಥ ಏಕೈಕ ಆಹಾರ ಅಂತ ಹೇಳಿದ್ರೆ ಮಿಲ್ಕ್ ಅಂತ. ಇವನ್ ದ ಡಾಕ್ಟರ್ಸ್ ಆಲ್ಸೋ ಯೂಸ್ ಟು ಸಜೆಸ್ಟ್ ಟು ಟೇಕ್ ಮಿಲ್ಕ್. So milk is one of the important source of food even in today also. And meat, mamsa. See, whenever required. In the other words, animals that are reared can be used as a store of food. ಹೆಂಗ್ ಮಾಡೋದು? ಕುರಿ ಕತ್ತರಿಸಿ ಅದನ್ನ ನಾವು ಭೂಮಿ ಒಳಗಡೆ ಮಡಕೆ ಒಳಗಡೆ ತುಂಬಿಟ್ಕೊಳಕ್ಕಾಗತ್ತ ಮಕ್ಕಳ? So that's what. So the animals were reared. Why? Can be used as a store of food. ನನಗೆ ನಾನು 3 ತಿಂಗಳಿಗೆ ಯಾವತ್ತೂ ಬೇಕಾಗಿರುತ್ತೆ. ಸೊ ಈಗ ನಾನು ಮನೆಯಲ್ಲಿ ಸಾಕೊಂಡಿರ್ತೀನಿ ಮಕ್ಕಳ. ಇಲ್ಲಿ ನಮ್ಮ ಮನೆಯಲ್ಲಿ ಕೋಳಿ ಸಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಥವಾ ನಮ್ಮ ಮನೆಯಲ್ಲಿ ಇನ್ಯಾವುದೋ ಒಂದು ಶೀಪ್ ಆರ್ ಗೋಟ್ ನಾನು ಸಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾಟ್ ಆಲ್ ದ ಅನಿಮಲ್ಸ್. ಸರ್ ಬೆಕ್ಕು ಸಾಕ್ತಾ ಇದ್ದೀರಾ ಹಾಗಿದ್ರೆ ಬೆಕ್ಕು ಸಹ ಸೋರ್ಸ್ ಆಫ್ ಫುಡ್. ಬಟ್ ಇವತ್ತಿಲ್ಲ, ಬಹುಶಃ ಹಿಂದೆ ಇತ್ತೇನು. ದೆನ್ ಈವನ್ ದ ಕೌ ಆಲ್ಸೋ. ಸರ್ ಹಸು, ದನ, ಕರು, ಹಂದಿ. ಅಫ್ಕೋರ್ಸ್ ಈಗಿಲ್ಲ, ಬಹುಶಃ ಹಿಂದೆ ಇತ್ತೇನೋ. ಸೊ ದೇ ಆರ್ ಆಕ್ಚುಲಿ ರೇರ್ಡ್ ದೀಸ್ ಅನಿಮಲ್ಸ್. These animals, by rearing, so they were stored as a food, source of food. See, dear students, apart from food, so what are the other things that could have been obtained from animals? Bari milk athwa halu innenenadru. And what are animals used for today? What purpose we are using the different animals today? ಹಸು ಯಾಕೆ ಸಾಕ್ತಾ ಇದ್ದೀವಿ, ಹಂದಿ ಯಾಕೆ ಸಾಕ್ತಾ ಇದ್ದೀವಿ, ಕೋಳಿ, ಬೆಕ್ಕು, ನಾಯಿ, ಇನ್ನಿತರ. ಸೊ ಯು ಹ್ಯಾವ್ ಟು ಥಿಂಕ್. ಸೊ ವಾಟ್ ಪರ್ಪಸ್ ಅಪಾರ್ಟ್ ಫ್ರಮ್ ದ ಫುಡ್? ವಾಟ್ ಆರ್ ದ ಅದರ್ ಥಿಂಗ್ಸ್ ದಟ್ ಕುಡ್ ಹ್ಯಾವ್ ಬೀನ್ ಒಬ್ಟೈನ್ಡ್ ಫ್ರಮ್ ಅನಿಮಲ್ಸ್? ಅಂಡ್ ಆಲ್ಸೋ ವಾಟ್ ಆರ್ ಅನಿಮಲ್ಸ್ ಯೂಸ್ಡ್ ಫಾರ್ ಟುಡೇ? ಫಾರ್ ವಾಟ್ ಪರ್ಪಸ್ ವಿ ಆರ್ ಯೂಸಿಂಗ್ ಅನಿಮಲ್ಸ್ ಇನ್ ದ ಪ್ರೆಸೆಂಟ್ ಡೇಸ್? ಸೊ ಇದನ್ನ ನೀವೇ ವಿಚಾರ ಮಾಡಿ, ಯಾವ ಪರ್ಪಸ್ ಬಳಸ್ತಾ ಇದ್ದೀವಿ, ಅದರದ್ದು ಯೂಸ್ ಏನು. Now let us discuss about finding out about the first farmers and herders. First farmers ಹೇಗಿದ್ರೆ ಯಾರು, herders ಯಾರು ಹಾಗಿದ್ರೆ? ಸೊ ನೋಡೋಣ. See, ಪೇಜ್ ನಂಬರ್ 24 ನೋಡಿ ಮಕ್ಕಳ. ನಾನು ನಿಮಗೆ ಸಜೆಸ್ಟ್ ಮಾಡಿದೆ NCERT ಟೆಕ್ಸ್ಟ್ ಬುಕ್. ಸೊ ಇನ್ನೂ ಬಂದಿಲ್ಲ. ಸೊ ದಯಮಾಡಿ ಯು ಆಲ್ ಆಫ್ ಯು ಎಲ್ಲರೂ ಆಲ್ಮೋಸ್ಟ್ ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ದೀರಿ, ಇಂಟರ್ನೆಟ್ ಅನ್ನ ಯೂಸ್ ಮಾಡ್ತಾ ಇದ್ದೀರಿ. ಇಟ್ಸ್ ಮೈ ಕೈಂಡ್ ರಿಕ್ವೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಸೊ ಪ್ಲೀಸ್ ಡೌನ್ಲೋಡ್ ದ ಎಂಟೈರ್ ಟೆಕ್ಸ್ಟ್ ಬುಕ್. ವಿಚ್ ಇಸ್ ಅವೈಲಬಲ್ ಇನ್ ಗೂಗಲ್ ಇನ್ ಅ PDF ಫಾರ್ಮ್. ಸೊ PDF ಫಾರ್ಮ್ ಅಲ್ಲಿ ಎಲ್ಲ ನಿಮ್ಗೆ ಏನ್ ಬೇಕು ಮಕ್ಕಳ, ಇನ್ಕ್ಲೂಡಿಂಗ್ ಸೊಲ್ಯೂಷನ್ಸ್, ಐ ಮೀನ್ ದ ಕ್ವಶನ್ ಏನೇನಿದೆ ಆನ್ಸರ್ಗಳ ಸಹ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಇನ್ನೂ ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಯಾರ್ಯಾರು ಸರ್ ಟೆಕ್ಸ್ಟ್ ಬುಕ್ಕೇ ಬಂದಿಲ್ಲ, you are started a lesson, this is out of syllabus, some are called and told like that me also, then I told. So please, once again I requesting you, so please download the PDF form of textbook, and even you can get the question answers also. Please download it, write regularly homework, and write neatly, the maintain the classwork also very neatly. Then please regularly send for correction also. There are many students, they are not sending homework from your class. If I am asking, they used to say, sir text book ಹೇಳ್ರಿ ನೀವು ಅದು ಮಾಡ್ತಿದ್ದೀರಿ ಇದು ಮಾಡ್ತಿದ್ದೀರಿ ಹೆಂಗ್ರಿ ಅಂತ ನಾ ಹೇಳಿದ್ದೀನಿ ಮಕ್ಕಳ. ಸೊ ಗೂಗಲ್ಗೆ ಹೋಗಿ 6th ಸ್ಟ್ಯಾಂಡರ್ಡ್ CBSE ಹಿಸ್ಟ್ರಿ ಟೆಕ್ಸ್ಟ್ ಬುಕ್ PDF ಫಾರ್ಮ್ ಅಂತ ಟೈಪ್ ಮಾಡಿ, ಇಲ್ಲ ಅದನ್ನ ಬಾಯಲ್ಲಿ ಹೇಳಿದ್ರು ಸಾಕು ಮಕ್ಕಳ. ವಾಯ್ಸ್ ರೆಕಾರ್ಡ್ಗೆ ಹೋಗಿ ಆಟೋಮೆಟಿಕಲಿ ಓಪನ್ ಆಗ್ತದೆ ವೆಬ್ಸೈಟ್. ಸೊ ಟೆಕ್ಸ್ಟ್ ಬುಕ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ ರೆಫರ್ ಮಾಡಿ. ಹಾಗೆ ಕ್ವಶನ್ ಆನ್ಸರ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ ರೆಫರ್ ಮಾಡಿ, ಕ್ಲಾಸ್ ವರ್ಕ್ ಅಲ್ಲಿ ಬರೀರಿ. ಸೊ ಹಾಗೆ ರೆಗ್ಯುಲರ್ ಆಗಿ ವಿಡಿಯೋ ವಾಚ್ ಮಾಡಿ. ಸೊ ವಾಚ್ ಮಾಡಿದ ನಂತರ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ನೋಟ್ ಮಾಡಿ ಇಟ್ಕೊಂಡು ಪ್ಲೀಸ್ ಕಾಲ್ ಮೀ ಟು ಕ್ಲಿಯರ್ ಯುವರ್ ಡೌಟ್.
ರಜಾ ಇದೆ, ಸ್ಕೂಲ್ ಚಾನ್ಸ್ ಇದು ಓಪನ್ನೇ ಆಗಿಲ್ಲ, ಅಥವಾ ಓಪನ್ ಆಗುತ್ತೋ ಬಿಡುತ್ತೋ ಹಿಂಗಂತೇಳಿ ಟೈಮ್ ಪಾಸ್ ಮಾಡಿ ಕುತ್ಕೊಂಡ್ರ ಮಕ್ಕಳ, ಯು ಆರ್ ಗೋಯಿಂಗ್ ಟು ಫರ್ಗೆಟ್ ಎವ್ರಿಥಿಂಗ್ ವಾಟ್ ಎವರ್ ಯು ಲರ್ನ್ ಸಿನ್ಸ್ ಮೆನಿ ಇಯರ್ಸ್. ಇಲ್ಲಿ ತನಕ ನೀವೇನ್ ಕಲ್ತ್ಕೊಂಡು ಬಂದಿದ್ರಲ್ಲ ಮಕ್ಕಳ, ಸೊ ಅವೆಲ್ಲವನ್ನು ನೀವು ಮರ್ತ್ಕೊಬಿಡ್ತೀರಿ. ಸೊ ಅದಕ್ಕೋಸ್ಕರ ಇಟ್ ಇಸ್ ಮೈ ಕೈಂಡ್ ರಿಕ್ವೆಸ್ಟ್, ಪ್ಲೀಸ್ ಒನ್ಸ್ ಅಗೇನ್ ಐ ರಿಮೆಂಬರಿಂಗ್ ಯು, ಗೋ ಟು ಗೂಗಲ್, ಡೌನ್ಲೋಡ್, ಜಸ್ಟ್ ಕ್ಯಾನ್ ಸೇ ಲೈಕ್ ದಟ್. ಸಪೋಸ್ ನಿಮಗೆ ಪೊಲಿಟಿಕಲ್ ಸೈನ್ಸ್ ಟೆಕ್ಸ್ಟ್ ಬೇಕು ಹೇಳಿ, 6th ಸ್ಟ್ಯಾಂಡರ್ಡ್ CBSE ಪೊಲಿಟಿಕಲ್ ಸೈನ್ಸ್ ಟೆಕ್ಸ್ಟ್ PDF ಫಾರ್ಮ್ ಅಂತ ಹೇಳಿ ಮಕ್ಕಳು. ವೆಬ್ಸೈಟ್ ಓಪನ್ ಆಗುತ್ತೆ, PDF ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ರಿ, ಎಲ್ಲಾ ಚಾಪ್ಟರ್ಸ್ ಸಿಗುತ್ತೆ. ವೆನ್ ದ ಟೆಕ್ಸ್ಟ್ ಬುಕ್ಸ್ will come to school, so will inform you in the group, so during the time you please come and collect. Okay, now let us discuss about so the first formers and hurdles. See page number 14 on map 2. So there are number of blue squares which are marked. See, each marks a site from where archaeologists have found evidence of early farmers and herders. ಆರ್ಕಿಯಾಲಜಿಸ್ಟ್ ಏನ್ ಮಾರ್ಕ್ ಮಾಡಿದಾರಲ್ಲ ಅವು ಬ್ಲೂ ಸ್ಕ್ವೇರ್ ಮಾರ್ಕ್. ಸೊ ಆ ಒಂದು ಪ್ರದೇಶಗಳಲ್ಲಿ ಆರ್ಕಿಯಾಲಜಿಸ್ಟ್ಗಳು, ಪುರಾತತ್ವ ಶಾಸ್ತ್ರಜ್ಞರು, ಸೊ ಅಲ್ಲಿ ಎವಿಡೆನ್ಸ್ ಗಳನ್ನ, ಅಲ್ಲಿ ಫಾರ್ಮರ್ಸ್ ಇದ್ರು ಹರ್ಡರ್ಸ್ ಇದ್ರು ಅನ್ನೋ ಎವಿಡೆನ್ಸ್ ಗಳನ್ನ ಅವರು ಪತ್ತೆ ಹಚ್ಚಿದ್ದಾರೆ. ಸೊ ದೀಸ್ ಆರ್ ಫೌಂಡ್ ಆಲ್ ಓವರ್ ದ ಸಬ್ ಕಾಂಟಿನೆಂಟ್. ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ಸ್ ಆರ್ ಇನ್ ದ ನಾರ್ತ್ ವೆಸ್ಟ್, in the present day Kashmir, and in the east and south India. So these are some of the important the regions about the early farmers and herders. See, to find out whether these sites were settlements of farmers and herders, so scientists study evidence of plants and animal bones, because now we are having advanced technology. So the archaeologists and scientists, so they were studying the evidences of plants and animal bones. So one of the most exciting finds includes remains of a burnt grain also. So suttirtakanta budi grain. So these may have been burned accidentally or on purpose. That is a secondary. By accidentally burnt ಆಗಿರಬಹುದು ಅಥವಾ purposefully ಅದನ್ನ burn ಮಾಡಿರಬಹುದು. So scientists can identify these grains, and so we know that the number of crops they were grown in different parts of the subcontinent. So by this we came to know that the number of crops, the different crops were grown in a different parts of our subcontinent. So they can also identify the bones of different animals. See, there is the table, about the table, so the different sites and the grains and bones that belongs to, I mean, the which grain or the which animal bones, and in which sites those were discovered by or identified by the archaeologists and scientists. About that, so we are going to discuss in the next class. Thank you. Have a nice day.